ಅಭಿಷೇಕ್ ಪಾಟೀಲ್ ಅವರ ಒಂದು ಹುಟ್ಟುಹಬ್ಬ ಆಚರಣೆ. ವಿಶೇಷವಾಗಿ ಅಭಿಷೇಕ್ ಪಾಟೀಲ್ ಅವರು ನಾನು ಊರಲ್ಲಿ ಇರೋದಿಲ್ಲ, ನಾನು ತಿರುಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಆದ್ರೂ ಕೂಡ ತಾವೆಲ್ಲರೂ ಕೂಡ ಬಂದು ಅಭಿಷೇಕ್ ಪಾಟೀಲ್ ಅವರ ಪರವಾಗಿ ನೀವೆಲ್ಲರೂ ಕೂಡ ನನ್ನನ್ನು ಕರೆಸಿ ಕೇಕ್ ಕಟ್ ಮಾಡಿ ಇವತ್ತು ಆಸ್ಪತ್ರೆಗೆ ಹೋಗಿ ಹಣ್ಣು ಹಂಪಲ ವಿತರಣೆ ಮಾಡ್ತಕ್ಕಂತ ಕೆಲಸ ಕೂಡ ತಾವು ಮಾಡ್ತಾ ಇದ್ದೀವಿ. ಇವತ್ತು ಅಭಿಷೇಕ್ ಪಾಟೀಲ್ ಅವರು ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಮತ್ತು ನಮ್ಮ ಬೀದರಿನ ಯೂನಿಯನ್ ಬ್ಯಾಂಕಿನ ಅಧ್ಯಕ್ಷರಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಯೂನಿಯನಿನ ಡೈರೆಕ್ಟರ್ ಆಗಿ ಕೂಡ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಅಭಿಷೇಕ್ ಪಾಟೀಲ್ ಮೇಲೂ ಕೂಡ ಇರಲಿ. ಬರ್ತಕ್ಕಂಥ ದಿನದಲ್ಲಿ ಅವ್ರಿಗೂ ಕೂಡ ರಾಜಕೀಯದಲ್ಲಿ ಉಜ್ವಲವಾದಂತ ಭವಿಷ್ಯ ಆಗ್ಬೇಕು. ಭವಿಷ್ಯ ಆಗ್ಬೇಕಾಯ್ತು ಅಂದ್ರೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಜೊತೆಗೂಡಿ ಅವರು ಕೂಡ ಬಹಳ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಇದರಲ್ಲಿ ತೊಡಗಬೇಕಾಗ್ತದ. ಎಲ್ಲ ಒಂದು ಯುವಕರ ಒಂದು ಪಡೆ ಕಟ್ಟಿ ಇಡೀ ಕ್ಷೇತ್ರ ವ್ಯಾಪ್ತಿ, ಜಿಲ್ಲೆ ವ್ಯಾಪ್ತಿ ಎಲ್ಲ ಪ್ರವಾಸ ಮಾಡಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡತಕ್ಕಂಥದ್ದು. ಅದು ವಿಶೇಷವಾಗಿ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಇವತ್ತೆಲ್ಲಾ ಯುವಕರು ಒಂದು ಪಡೆ, ನಾವು ಮುಂದಿನ ವರ್ಷ ಯಾವ ರೀತಿ ಬರ್ತ್ಡೇ ಮಾಡುವಾಗ ಒಂದು ಯುವಕರ ಪಡೆನೆ ಇಲ್ಲಿ ಹುಮ್ನಾಬಾದ್ನಲ್ಲಿ ನಿರ್ಮಾಣ ಆಗ್ಬೇಕು. ಇವತ್ತು ಆ ರೀತಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಒಳಗೊಂಡು ಎಲ್ಲಾ ನಮ್ಮ ಯುವಕರಿಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ, ಮುಂದಿನ ದಿವಸದಲ್ಲಿ ಎಲ್ಲರೂ ಕೂಡ ಜಾಗೃತರಾಗಿ ಇವತ್ತು ಒಳ್ಳೆ ಒಂದು ಸಂಘಟನೆ ಮಾಡಿ ಇವತ್ತು ಪಕ್ಷಕ್ಕೆ ಒಂದು ಶಕ್ತಿ ತುಂಬತಕ್ಕಂತ ಕೆಲಸ ನೀವೆಲ್ಲ ಯುವಕರು ಮಾಡ್ತೀರಾ. ಈಗಾಗಲೇ ಅಭಿಷೇಕ್ ಪಾಟೀಲ್ ಅವರು ಕೂಡ ಮುಂದೆ ಬರ್ತಕ್ಕಂಥ ದಿನದಲ್ಲಿ, ಯಾಕಂದ್ರೆ ಅವರಿಗೂ ಕೂಡ ರಾಜಕೀಯ ಭವಿಷ್ಯ ಇದೆ. ಇವತ್ತು ರಾಜಕೀಯ ಮಾಡಬೇಕಂತ ಹೇಳಿ ಇವತ್ತು ರಾಜಕೀಯದಲ್ಲಿ ಹಗಲಿರುಳು ತಮ್ಮ ಜೊತೆಯಲ್ಲಿ ಸೇವೆ ಸಲ್ಲಿಸ್ತಾ ಇದಾರ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇನ್ನೂ ಅವ್ರು ಕಷ್ಟ ಪಡಬೇಕು, ಜನರ ಮಧ್ಯದಲ್ಲಿ ಹೋಗ್ಬೇಕು, ಜನರು ಅವ್ರಿಗೆ ರಿಕಗ್ನೈಸ್ ಮಾಡಬೇಕು. ರಾಜಶೇಖರ್ ಪಾಟೀಲ್ ಮಗ ಅಭಿಷೇಕ್ ಪಾಟೀಲ್ ಅಂತಲ್ಲ, ಅಭಿಷೇಕ್ ಸಣ್ಣ ರಾಜಶೇಖರ್ ಪಾಟೀಲ್ ಅಂತ ಆ ರೀತಿ ಆಗ್ಬೇಕು. ಅವಾಗ ಆದಾಗ ಮಾತ್ರ ಪಕ್ಷ ಮತ್ತೆಲ್ಲರೂ ಕೂಡ ರಿಕಗ್ನೈಸ್ ಆಗ್ತಕ್ಕಂತ ಇದೆ. ನಾವು ಹಿಂದೆ ಸ್ವರ್ಗೀಯ ತಂದೆಯವರಂತ ಬಸವರಾಜ್ ಪಾಟೀಲ್ ಹಿಂದೆ ಇದರಲ್ಲಿ ಅವ್ರಿಂದ ನಾವು ಬಂದಿರೋದು. ಬಸವರಾಜ್ ಪಾಟೀಲ್ ಸುಪುತ್ರ ಅಂತೆ ರಾಜಶೇಖರ್ ಪಾಟೀಲ್. ಮತ್ತೆ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವು ನಮಗೆ ಅವಾಗ ತಂದು ಬಿಟ್ರು, ಆಮ್ಯಾಗ ರಾಜಶೇಖರ್ ತಂದೆ ಬಸವರಾಜ್ ಪಾಟೀಲ್ ಅಂತ ನಾವು ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡಿದೀವಿ. ಅದ್ ಸಲುವಾಗಿ ಮುಂದೆ ಕೂಡ ಅಭಿಷೇಕ್ ಪಾಟೀಲ್ ಅವರ ಒಂದು ಭವಿಷ್ಯ ತಮ್ಮೆಲ್ಲರ ಸಹಕಾರದಿಂದ, ಆಶೀರ್ವಾದದಿಂದ ಒಳ್ಳೆ ನಿರ್ಮಾಣ ಆಗಲಿ ಅಂತ ಆ ದೇವರಲ್ಲಿ ವೀರಭದ್ರೇಶ್ವರ ಮತ್ತು ತಾಯಿ ರಾಜರಾಜೇಶ್ವರಿ ಹತ್ರ ಪ್ರಾರ್ಥನೆ ಮಾಡಿ ಇವತ್ತೆಲ್ಲ ಅವ್ರೆಲ್ಲರೂ ಕೂಡ ತಾವೆಲ್ಲರೂ ಸೇರಿ ಇವತ್ತ ಕೇಕು ಇವತ್ತು ಅವ್ರ ಪರವಾಗಿ ನನ್ನನ್ನು ಕೂಡ ಸನ್ಮಾನ ಮಾಡಿದ್ರಿ. ಅನೇಕ ಜನ ಶಾಲು ಹಾರು ತಾವೆಲ್ಲ ನನ್ನನ್ನ ಹಾಕಿದ್ರಿ. ತಮಗೆಲ್ಲರಿಗೆ ಕೋಟಿ ಕೋಟಿ ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ ಪ್ರೀತಿ ವಿಶ್ವಾಸ ಸದಾ ಇದೇ ರೀತಿ ಇರ್ಲಿ ಅಂತ ನಾನು ಹೇಳಿ ನನ್ನ 4 ಮಾತು ವಿರಾಮ ಕೊಡ್ತೀನಿ. ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು, ಕರ್ನಾಟಕ ಸಹಕಾರ ಮಹಾಮಂಡಳಿ ನಿರ್ದೇಶಕರು, ಬೀದರ್ ಜಿಲ್ಲೆ ಯೂನಿಯನ್ ಅಧ್ಯಕ್ಷರು ಹಾಗೂ ಡಿಸಿಸಿ ಬ್ಯಾಂಕಿನ ಉಪಾಧ್ಯಕ್ಷರ ಶ್ರೀ ಅಭಿಷೇಕ್ ಪಾಟೀಲ್ ಅವರ 37ನೇ ಹುಟ್ಟುಹಬ್ಬ ಈಗಾಗಲೇ ನಾವು ಆಚರಣೆ ಮಾಡಿದ್ದೇವೆ. ತಮಗೆಲ್ಲ ತಿಳಿದಿರಬಹುದು, ನಿನ್ನೆ ಹೋಳಿ ಹಬ್ಬ ಇತ್ತು. ನಾವು ಯಾರಿಗೂ ಸಹ ಕರೆ ಮಾಡಿಲ್ಲ, ಏನ್ ಮಾಡಿಲ್ಲ, ಆದ್ರೂ ಸಹ ಅವರೇ ಕರೆ ಮಾಡಿ ಇಲ್ಲ ನಾವು ಅವ್ರ ಅಭಿಮಾನಿಗಳಿದ್ದೇವೆ, ನಾವು ಅಟ್ಲೀಸ್ಟ್ ಸಾಹೇಬ್ರ ಕೇಕ್ ಕಟ್ ಮಾಡ್ಬೇಕಂತ ಹೇಳಿದಾಗ ನಾವು ಅವ್ರ ಸಾಹೇಬ್ರಿಗೆ ಕೇಳಿದೆವು. ನಾವು ಇಲ್ಲಿ ಬೆಳಗ್ಗೆ ಬರಂದಾಗ ನಾವು ಹೊಸ ಮಂದಿ ಬಂದು ಈಗಾಗಲೇ ಸಾಹೇಬ್ರಿಂದ ಕೇಕ್ ಕಟ್ ಮಾಡಿದೆವು. ಅದಾದ ನಂತರ ಹಾಸ್ಪಿಟಲ್ ಹೋಗಿ ನಾವು ಹಣ್ಣು ಹಂಪಲ ಹಂಚಿದೇವು ಈಗಾಗಲೇ. ಇವತ್ತು ಅಭಿಷೇಕ್ ಪಾಟೀಲ್ ಅವರು ಎಂತ ರಾಜಕಾರಣಿ ವ್ಯಕ್ತಿ ಇದಾರೆ ಅಂದ್ರೆ ಈ ಹುಮ್ನಾಬಾದ್ಗೆ ಏನಪ್ಪಾ ಅಂದ್ರೆ ಅವಶ್ಯಕತೆ ಬಹಳ ಇದೆ. ಯಾಕಪ್ಪ ಅಂತಂದ್ರ ಅವರು ನಡೆದಕ್ಕಂತ ದಾರಿ ತಾವು ನೋಡ್ಬೋದು. ಅವ್ರು ಎಷ್ಟು ಸಾಫ್ಟ್ ಆಗಿದಾರೆ ಅಷ್ಟು ಮನ್ಸು ಅವ್ರು ಒಳ್ಳೇದಾಗಿದೆ. ಅವ್ರು ಪ್ರತಿಯೊಬ್ಬರಿಗೆ ಏನಪ್ಪಾ ಅಂದ್ರೆ ಕೈ ಹಿಡಿದಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಅವರು ಏನಪ್ಪಾ ಅಂದ್ರೆ ರೈತರ ಬಗ್ಗೆ ವಿಶೇಷ ಕಾಳಜಿ ಇದ್ದಾರೆ. ಅವ್ರು ಈಗಾಗಲೇ ಏನಪ್ಪಾ ಅಂದ್ರೆ ಬೀದರ್ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾದ ನಂತರ ಅನೇಕ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ತಾವು ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು ಮುಂದೆ ಬರ್ತಕ್ಕಂಥ ರಾಜಕೀಯ ಜೀವನದಲ್ಲಿ ಅವ್ರು ಇನ್ನೂ ಮುಂದೆ ಬರ್ಲಿ, ಅವ್ರ ಜೊತೆ ಏನಪ್ಪಾ ಅಂದ್ರೆ ಬೆನ್ನಿಗೆ ಬೆನ್ನು ಹೆಗಲು ಕೊಟ್ಟು ನಡೆಸಲಿಕ್ಕೆ ನಾವೆಲ್ಲ ಯುವಕರು ರೆಡಿ ಇದ್ದೇವೆ. ಮತ್ತೇನಪ್ಪಾ ಬರ್ತಕ್ಕಂಥ 2028ರಲ್ಲಿ ಮತ್ತೆ ರಾಜಶೇಖರ ಪಾಟೀಲ್ ವಿಧಾನಸಭೆ ಕಳಿಸ್ಬೇಕಂತ ನಮ್ದೆಲ್ಲ ಸಂಕಲ್ಪನೆ ಅಂತ ಹೇಳ್ತಾ ತಾವೆಲ್ಲ ಬಂದಿರೋದಕ್ಕೋಸ್ಕರ ನನ್ನ ವತಿಯಿಂದ ಹಾಗೂ ಎಲ್ಲಾ ಪಾಟೀಲ್ ಪರಿವಾರದ ವತಿಯಿಂದ ತಾವು ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನಿಮ್ಮ ಎಲ್ಲರ ನೆಚ್ಚಿನ ಯುವ ನಾಯಕರು, ಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷರು ಮತ್ತು ರಾಜ್ಯ ನಿರ್ದೇಶಕರು, ಸಹಕಾರ ಮಹಾಮಂಡಳದು ಮತ್ತೆ ಹುಮ್ನಾಬಾದ್ ತಾಲೂಕಿನ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅಭಿಷೇಕ್ ಪಾಟೀಲ್ ರವರ 37ನೇ ಜನ್ಮದಿನ ಅದ. ಇವತ್ತೇನಪ್ಪ ಅಂತಂದ್ರೆ ನಮ್ದೆಲ್ಲಾ
ಅವ್ರದ್ದು ಅಭಿಮಾನಿ ಬಳಗದಿಂದ ಏನಪ್ಪಾ ಅಂತಂದ್ರೆ ಸುಮಾರು ಒಂದು 500-600 ಅಭಿಮಾನಿ ಬಳಗ ಯಾರಿಗಂತಂದ್ರೆ ನಾವು ಇನ್ನ ಯಾರಿಗ್ ಹೇಳಿಲ್ಲ, ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ, ಯಾರಿಗ್ ಕರೆದಿಲ್ಲ. ಅದನ್ನು ಅವರೇ ಒಂದು ಖುಷಿ ಏನಪ್ಪಾ ಅಂತಂದ್ರೆ ಮಾಡೋ ಸೆಲೆಬ್ರೇಷನ್ ಮಾಡೋ ಸಲುವಾಗಿ ಇವತ್ತಿಲ್ಲಿ ಬಂದು ಒಂದು ದೊಡ್ಡದೇನಪ್ಪಾ ಅಂತಂದ್ರೆ ಕೇಕ್ ಕತ್ತರಿಸಿ ಮಾನ್ಯ ಮಾಜಿ ಮಂತ್ರಿಗಳು ಈ ಭಾಗದ ಜನಪ್ರಿಯ ನಾಯಕರಾದಂತಹ ಶ್ರೀ ರಾಜಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಏನಪ್ಪಾ ಅಂತಂದ್ರೆ ಒಂದು ಉತ್ಸಾಹ ಹಂಚಿಕೊಂಡು, ಅದೇ ರೀತಿ ನಾವೆಲ್ಲರೂ ಈಗಾಗಲೇ ಆಸ್ಪತ್ರೆಯಲ್ಲಿ ಹೋಗಿ ಎಲ್ಲಾ ರೋಗಿಗಳಿಗೆ ಏನಪ್ಪಾ ಅಂದ್ರೆ ಹಣ್ಣು ವಿತರಣೆ ಮಾಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲರೂ ನಾವು ಸೆಲೆಬ್ರೇಷನ್ ಮಾಡಿದೆವು. ಅದಕ್ಕೆ ನಮ್ಮ ನಾಯಕರಿಗೆ ಏನಪ್ಪಾ ಅಂತಂದ್ರೆ ಮುಂಬರ್ತಕ್ಕಂತ ಆಶಾ ಕಿರಣ ಮುಂಬರ್ತಕ್ಕಂತ ನಾಯಕರಾಗಿರ್ತಕ್ಕಂಥ ಅಭಿಷೇಕ್ ಪಾಟೀಲ್ ಅವರ ಒಂದು ಬರ್ತ್ಡೇ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಾಗಿತ್ತು. ಆದ್ರೆ ಅವ್ರೇನಪ್ಪಾ ಅಂದ್ರೆ ಅವ್ರ ಸಂಕಲ್ಪದ ಅದಕ್ಕೆ ಅವ್ರೇನಪ್ಪಾ ಅಂತಂದ್ರೆ ತಿರುಪತಿ ದೇವಸ್ಥಾನಕ್ಕೆ ಫ್ಯಾಮಿಲಿ ಜೊತೆ ಹೋಗಿದ್ದಾರ. ಅವ್ರ ಅನುಪಸ್ಥಿತಿಯಲ್ಲಿ ಏನಂತಂದ್ರೆ ವಿಜೃಂಭಣೆಯಾಗಿ ಅವರು ಒಂದು ಜನ್ಮದಿನ ಆಚರಣೆ ಮಾಡಿದೆವು. ಅದಕ್ಕೆ ಇಲ್ಲಿ ಎಲ್ಲ ಬಂದಿರತಕ್ಕಂತ ಎಲ್ಲ उत्साहिಗಳಿಗೆ ಏನಪ್ಪಾ ಅಂದ್ರೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. हम यहाँ पर हमारे हरदिल अजीज कायद अभिषेक पाटिल के 37वें बर्थडे के मौके पर यहाँ पर जमा हुए हैं। अभिषेक पाटिल यहाँ पर आज मौजूद नहीं है, लेकिन उनके चाहने वालों की कसीर तादाद यहाँ पर मौजूद है, क्योंकि अभिषेक पाटिल ऐसी शख्सियत है जो दिन हो या रात हो, कभी भी जो कोई भी आकर यहाँ पर जो है उनके पास काम के लिए आता है तो वो उनका काम जो है फौरन इमीडिएट करते हैं और वो हर नौजवानों के दिलों में बसे हुए हैं। मैं अल्लाह से दुआ करता हूँ कि अल्लाह ताला अभिषेक पाटिल के हर जायज मकासद को पूरे करे और उनका मुस्तकबिल रोशन रहे और वो आने वाले दिनों में हमारे एक बड़े कायद बनकर हुमनाबाद की आवाम की खिदमत करे। इतना कहते हुए मैं अपनी बात